ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಕ್ಯಾಂಪ್ ಗ್ರಾಮದಲ್ಲಿ ದುರ್ಗಮ್ಮ ದೇವಿ ದೇವಸ್ಥಾನ ಆವರಣದಲ್ಲಿ ಪಿಎನ್ಆರ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಜರುಗಿತು. ವೈದ್ಯರುಗಳಾದ ಡಾಕ್ಟರ್ ಪಿಲ್ಲಿ ಪಾಣೀಂದ್ರ, ಡಾಕ್ಟರ್ ನರೇಂದ್ರ ಸೋಮಶೆಟ್ಟಿ, ಡಾಕ್ಟರ್ ಪಿಲ್ಲಿ ನಿಖಿತಾ, ಡಾಕ್ಟರ್ ವಿಜಯ್ ಕಿರಣ್ ಇವರುಗಳ ನೇತೃತ್ವದಲ್ಲಿ ಬಿಪಿ, ಶುಗರ್, ಹೃದಯ ರೋಗ, ಕ್ಯಾನ್ಸರ್, ಇಸಿಜಿ ಹಾಗೂ ಇನ್ನು ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ಉಚಿತವಾಗಿ ಔಷಧಿಗಳನ್ನು ಕೊಡಲಾಯಿತು. ಬಂದಂತಹ ಜನರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಿಲ್ಲಿ ವೆಂಕಟರಾವ್, ಮಾಜಿ ಜೆಡ್ಪಿ ಪಿಲ್ಲಿ ರಾಂಬಾಬು, ಹೇಮಸುಂದರ್ ರಾವ್, ನಾಗವೆಂಕಟ್, ಸತ್ಯನಾರಾಯಣ, ಶಾಂಭಮೂರ್ತಿ ಪಿಲ್ಲಿ, ಗಣೇಶ್ ಸೊಲ್ಲಂಗಿ, ಬಸವರಾಜ್ ಗುಡಾಳ, ಗಣೇಶ್ ಫಕೀರಯ್ಯ, ಚಿದಾನಂದ್ ಇನ್ನು ಅನೇಕ ಗ್ರಾಮದ ಮುಖಂಡರುಗಳು ಪಾಲ್ಗೊಂಡಿದ್ದರು. ರಂದು ಈ ದಿವಸ ಹೆಬ್ಬಾಳ ಕ್ಯಾಂಪ್ನಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಮಾನ್ಯ ದಿವಂಗತ ಪಿಲ್ಲಿ ನಾಗೇಶ್ವರರವರು, ಇಂಜಿನಿಯರ್ ಸಾಹೇಬ್ರವರು ಅವರ ಸ್ಮರಣಾರ್ಥವಾಗಿ ಅವರ ಅಣ್ಣ ತಮ್ಮಂದಿರು, ಅವರ ಸಹೋದರರು ಮತ್ತು ಅವರ ಮಕ್ಕಳು, ಫಣೀಂದ್ರ ಸರ್ ಅವರು, ಡಾಕ್ಟರ್ಸ್ ಎಲ್ಲರೂ ಕೂಡಿ ಇವತ್ತು ಆರೋಗ್ಯ ಶಿಬಿರವನ್ನು ಉಚಿತವಾಗಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಭಾಳ ಆರೋಗ್ಯಕರವಾದಂಥ ಬೆಳವಣಿಗೆ. ಇದು ದಾನದಲ್ಲಿ ಅನ್ನದಾನ, ಚಿನ್ನದಾನ, ರಕ್ತದಾನ, ನೇತ್ರದಾನ ಎಲ್ಲದಕ್ಕಿಂತ ಇದು ಆರೋಗ್ಯ ದಾನ ಭಾಳ ಶ್ರೇಷ್ಠವಾದಂಥದ್ದು. ಈ ಡಾಕ್ಟರ್ಸ್ ಇದನ್ನು ಮಾಡಿದಂಥ ಪ್ರೋಗ್ರಾಮು ಭಾಳ ಅತ್ಯಮೂಲ್ಯವಾದಂಥ ಪ್ರೋಗ್ರಾಮು. ಯಾಕಂದರೆ ಆರೋಗ್ಯ ಚೆನ್ನಾಗಿರಬೇಕು. ವಿದ್ಯೆ ಚೆನ್ನಾಗಿದ್ದರೆ ಬುದ್ಧಿ ಚೆನ್ನಾಗಿರುತ್ತೆ, ಬುದ್ಧಿ ಚೆನ್ನಾಗಿದ್ದರೆ ಜ್ಞಾನ ಚೆನ್ನಾಗಿರುತ್ತೆ, ಜ್ಞಾನ ಚೆನ್ನಾಗಿದ್ದರೆ ವಿಜ್ಞಾನ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿದ್ದರೆ ಜೀವನ ಚೆನ್ನಾಗಿರುತ್ತೆ. ಆ ಥರ ಇವತ್ತು ಇವರೆಲ್ಲರೂ ಇಲ್ಲಿ ಕೊಂಡಯ್ಯ ಸಾಹೇಬರು ಮತ್ತು ರಾಂಬಾಬ್ರವರು, ಶಿವಮೂರ್ತಿರವರು ಮತ್ತು ಶ್ರೀನಿವಾಸರವರು ಮತ್ತು ಹೇಮಸುಂದರ ಅವರು ಮತ್ತು ಬಿ ಫಕೀರಪ್ಪ ಮಾಜಿ ಸದಸ್ಯರು, ಬಾತಪ್ಪನವರು, ಜಮ್ಮಣ್ಣವರು, ಹನುಮಂತಪ್ಪನವರು ಎಲ್ಲರೂ ಕೂಡ ಇವರೆಲ್ಲ ಸಹಕಾರದಿಂದ ಇವತ್ತಿಂಥ ಕಾರ್ಯಕ್ರಮ ಮಾಡ್ಯಾರಂದ್ರೆ ನಾವು ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು. ಯಾಕಂದರೆ ಬಡವರು ಬಗ್ಗೆ ದುಡ್ಡಿಲ್ದರ ಇರ್ತಾರೆ, ಬಡವರಿಗೆ ಭಾಳ ಅನುಕೂಲವಾದಂಥ ಇದೇ ಪ್ರೋಗ್ರಾಮ್ನ ಆಗಾಗ್ಗೆ 2 ತಿಂಗಳಿಗೆ 3 ತಿಂಗಳಿಗೆ ಅವರು ಮಾಡಿದರೆ, ಫಣೀಂದ್ರ ಸರ್ ಅವರು ಇದು ಉಚಿತ ಶಿಬಿರ ಮಾಡಿದೆ ಬಡ ಜನರಿಗೆ ಅನುಕೂಲ ಆಗುತ್ತೆ. ಪಾಪ ಅವ್ರಿಗೆ ಬೇಕಾದಂದ್ರೆ ನಾವು ಇದಕ್ಕೆ ಕೊಪ್ಪಳ ಹೊಸಪೇಟೆಗೆ ಹೋದರೂ ಕೂಡ ಅವರ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ತೋರಿಸ್ಕೋಬೋದು. ನಮಗೆಲ್ಲ ಸಲಹೆ ಕೊಟ್ಟಿದ್ದಾರೆ. ನಾನು ನಾನು ಆಪ್ರೇಷನ್ ಮಾಡಿ ಬೈಪಾಸ್ ಸರ್ಜರಿ ಮಾಡಿಕೊಂಡು 5 ವರ್ಷ ಆಯಿತು. ಪಾಪ ಅವರೆಲ್ಲ ಸಲಹೆ ಕೊಟ್ಟರು. ಇದು ಕಾರ್ಡಿಯಾಲಜಿಸ್ಟ್ ಬಂದಿದ್ದಾರೆ, ಅವರೆಲ್ಲ ಚೆಕ್ ಮಾಡಿ ಆರೋಗ್ಯ ಚೆನ್ನಾಗಿದೆ, ಇವೆಲ್ಲ ಟ್ಯಾಬ್ಲೆಟ್ಸ್ ತೊಗೊಳ್ರಿ ಅಂತೇಳಿ ಎಲ್ಲ ಸಲಹೆ ಕೊಟ್ಟಿದ್ದಾರೆ. ಅವಕ್ಕೆಲ್ಲ ತಗೊಂಡು ದೇವರು ಅವರಿಗೆ, ಫಣೀಂದ್ರ ಅವರಿಗೆ, ಅವರ ತಾಯಿಯವರಿಗೆ, ಅವ್ರ ಮಕ್ಕಳಿಗೆ, ಅವ್ರ ಅಣ್ಣ ತಮ್ಮಳಿಗೆ ಆಯುರ್ವೇದಿಕ ಐಶ್ವರ್ಯ, ಸಂಪತ್ತು, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಆಶಿಸ್ತಾ ಎಲ್ಲರೂ ಕೂಡ ಉಪಹಾರ ಊಟ ಮಾಡಿದ್ದಾರೆ. ಎಲ್ಲರೂ ಊಟ ಸೇರಿಸ್ಕೊಂಡು ಹೋಗಬೇಕಾಗಿ ವಿನಂತಿ.